ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಫ್ರೀಡಂ ಟಿವಿ. ನಾನು ಸುರಭಿ ರಾಜೇಂದ್ರ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಇಂದ ಅಂತಿಮ ವರದಿ ಸಲ್ಲಿಕೆಯಾಗಿದೆ. ನ್ಯಾಯಾಧೀಶರಿಗೆ ಎಸ್ಐಟಿ 7,005 ಪುಟಗಳ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಧೀಶ ಶಶಾಂಕ್ ನಾಗೇಂದ್ರ ಭಟ್ ಅವರು ವರದಿ ಸಲ್ಲಿಕೆ ಮಾಡಿದ್ದಾರೆ. 225 ಸಾಕ್ಷಿಗಳ ಹೇಳಿಕೆ, ಬುರುಡೆ, ಅಸ್ಥಿಪಂಜರ, ಮೊಬೈಲ್, ಇತರೆ ದಾಖಲೆಗಳ ವರದಿ ನೀಡಲಾಗಿದೆ. ಕೇಸ್ಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ಕೂಡ ಎಸ್ಐಟಿ ನೀಡಿದೆ. 12 ಫೈಲ್ಗಳಲ್ಲಿ ಒಟ್ಟು 7,005 ಪುಟಗಳ ವರದಿ ನೀಡಲಾಗಿದೆ. ಆಗಸ್ಟ್ 28, 2025 ಒಟ್ಟು 6 ಮಂದಿ ವಿರುದ್ಧ ಮಧ್ಯಂತರ ವರದಿ ಸಲ್ಲಿಕೆಯಾಗಿತ್ತು. ಮಧ್ಯಂತರ ವರದಿಯಲ್ಲಿ 3,923 ಪುಟಗಳ ವರದಿ ಸಲ್ಲಿಕೆ ಮಾಡಲಾಗಿತ್ತು. ಹೆಚ್ಚುವರಿ 3,082 ಪುಟಗಳ ಸೇರಿ ಒಟ್ಟು 7,005 ಪುಟಗಳ ವರದಿ ಸಲ್ಲಿಕೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣ ರಾಜ್ಯದಂತ ದೇಶದಂತ ಬಹಳ ಸದ್ದು ಮಾಡಿದಂತಹ ಪ್ರಕರಣ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. ನ್ಯಾಯಾಧೀಶರಿಗೆ ಒಟ್ಟು ಎಸ್ಐಟಿ 7,005 ಬರೋಬ್ಬರಿ ಒಂದಲ್ಲ ಎರಡಲ್ಲ 7,005 ಪುಟಗಳ ಅಂತಿಮ ವರದಿ ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಧೀಶ ಶಶಾಂಕ್ ನಾಗೇಂದ್ರ ಭಟ್ ಅವರಿಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. 225 ಸಾಕ್ಷಿಗಳ ಹೇಳಿಕೆಗಳನ್ನು ಒಳಗೊಂಡ ಹಾರ್ಡ್ ಡಿಸ್ಕ್ ಸಮೇತ ವರದಿ ಸಲ್ಲಿಕೆ ಮಾಡಲಾಗಿದೆ. ಬುರುಡೆ ವಿಚಾರ, ಅಸ್ಥಿಪಂಜರ, ಮೊಬೈಲ್, ಇತರೆ ಎಲ್ಲಾ ದಾಖಲೆಗಳನ್ನು ಕೂಡ ಕೊಡಲಾಗಿದೆ. FSL ವರದಿ ಮಾಡಲಾಗಿದೆ. ಕೇಸ್ಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಇದೀಗ ಕೋರ್ಟ್ಗೆ ರವಾನೆ ಮಾಡಿದ್ದಾರೆ. 12 ಫೈಲ್ಗಳಲ್ಲಿ ಒಟ್ಟು 7,005 ಪುಟಗಳ ಅಂತಿಮ ವರದಿ ಸಲ್ಲಿಕೆಯಾಗಿದೆ. 2025 ಆಗಸ್ಟ್ 28ರಂದು ಆರೋಪಿ ಚಿನ್ನಯ್ಯನನ್ನು ಬಂಧಿಸಲಾಗಿತ್ತು. ಸದ್ಯ ಎಸ್ಐಟಿ ಅಧಿಕಾರಿಗಳು 7,005 ಪುಟಗಳ ವರದಿ ನೀಡಿದ್ದಾರೆ ಬೆಳ್ತಂಗಡಿ ಕೋರ್ಟ್ಗೆ. ಒಟ್ಟು 6 ಮಂದಿ ವಿರುದ್ಧ ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಮಧ್ಯಂತರ ವರದಿಯಲ್ಲಿ 3,923 ಪುಟಗಳ ವರದಿ ಸಲ್ಲಿಕೆ ಎಸ್ಐಟಿ ಮಾಡಿತ್ತು. ಇದೀಗ ಅದಕ್ಕೆ ಹೆಚ್ಚುವರಿಯಾಗಿ 3,082 ಪುಟ ಸೇರಿ ಟೋಟಲ್ 7,005 ಪುಟಗಳ ರಿಪೋರ್ಟ್ ನೀಡಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಇದೀಗ ಎಸ್ಐಟಿ ಅಧಿಕಾರಿಗಳು ಅಂತಿಮವಾಗಿ ವರದಿ ಸಲ್ಲಿಕೆ ಮಾಡಿದ್ದಾರೆ. ಬರೋಬ್ಬರಿ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ರಾಜಕಾರಣವಾಗಿ ದೇಶದಲ್ಲಿ ಬಹಳ ಸಂಚಲನ ಮೂಡಿಸಿದಂತಹ ಪ್ರಕರಣ ಇದು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಬಹಳ ತಿಂಗಳುಗಳ ಕಾಲ ತನಿಖೆ ಮಾಡಿದ್ರು. ಈಗ ಸದ್ಯ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. ಬೆಳ್ತಂಗಡಿ ಕೋರ್ಟ್ಗೆ ಚಿನ್ನಯ್ಯ ಆರೋಪಿಯನ್ನು ಬಂಧಿಸಲಾಗಿತ್ತು. ಒಂದಿಷ್ಟು ಸ್ಟೇಟ್ಮೆಂಟ್ ತಗೊಳ್ಳಲಾಗಿತ್ತು ಅವರಿಂದ. ಫಸ್ಟ್ ಅವರು ಬುರುಡೆ ಹಿಡ್ಕೊಂಡು ಬಂದಿದ್ರು. ಅಲ್ಲಿಂದ ಶುರುವಾದಂಥ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ 2025 ಆಗಸ್ಟ್ 28ಕ್ಕೆ ಶುರುವಾದ ಕೇಸು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಅಧಿಕಾರಿಗಳು ಬರೋಬ್ಬರಿ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಅದಕ್ಕೆ ಹೆಚ್ಚುವರಿಯಾಗಿ 3,082 ಪುಟ ಸೇರಿ ಒಟ್ಟು ಪುಟಗಳ ರಿಪೋರ್ಟ್ ಅನ್ನು ಇದೀಗ ಸಲ್ಲಿಕೆ ಮಾಡಲಾಗಿತ್ತು. 2025 ಆಗಸ್ಟ್ ತಿಂಗಳಲ್ಲಿ ಚಿನ್ನಯ್ಯ ಆರೋಪಿಯನ್ನು ಬಂಧಿಸಲಾಗಿತ್ತು. ಕಾರ್ಯಾಚರಣೆ ನಡೆದಿತ್ತು. ಧರ್ಮಸ್ಥಳದಲ್ಲಿ ಹಲವು ದಿನಗಳ ಕಾರ್ಯಾಚರಣೆ ನಡೆದಿತ್ತು. ಬುರುಡೆ, ಅಸ್ಥಿಪಂಜರ ಎಲ್ಲವೂ ಕೂಡ ಸಿಕ್ಕಿತ್ತು. FSLಗೂ ಕೂಡ ರವಾನೆ ಮಾಡಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಡೆವಲಪ್ಮೆಂಟ್ ಆಗಿದೆ. ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಸತತ ಬಹಳ ದಿನಗಳ ಕಾಲ ತನಿಖೆ ನಡೆಸಲಾಗಿತ್ತು, ಕಾರ್ಯಾಚರಣೆ ನಡೆಸಲಾಗಿತ್ತು. ಧರ್ಮಸ್ಥಳದಲ್ಲಿ ಒಂದಿಷ್ಟು ಪ್ಲೇಸ್ಗಳನ್ನು ಕೂಡ ಗುರುತು ಮಾಡಲಾಗಿತ್ತು. ಸದ್ಯ ಇದೀಗ ಎಸ್ಐಟಿ ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆ ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಬರೋಬ್ಬರಿ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಹಾಗೆ ಒಂದು ಹಾರ್ಡ್ ಡಿಸ್ಕ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ
200ಕ್ಕೂ ಹೆಚ್ಚು ಹೇಳಿಕೆಗಳನ್ನು ಕೂಡ ಕ್ಯಾಚ್ ಮಾಡಲಾಗಿದೆ ಅಂತ ತಿಳಿದು ಬರ್ತಾ ಇದೆ. ಒಟ್ಟಿನಲ್ಲಿ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳು ಬೆಳ್ತಂಗಡಿ ಕೋರ್ಟ್ಗೆ ಅಂತಿಮವಾಗಿ ವರದಿ ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. SIT ಅಧಿಕಾರಿಗಳು ಅಂತಿಮವಾಗಿ ವರದಿ ಸಲ್ಲಿಕೆ ಮಾಡಿದ್ದಾರೆ. ಬಹಳ ಸದ್ದು ಮಾಡಿದಂತಹ ಪ್ರಕರಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ SIT ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆ ನಡೆಸಿ ಫೈನಲ್ ಆಗಿ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. ಸುದೀರ್ಘವಾಗಿ ತನಿಖೆ ಮಾಡಲಾಗಿತ್ತು. ಇದೀಗ ಬೆಳ್ತಂಗಡಿ ಕೋರ್ಟ್ಗೆ ಬರೋಬ್ಬರಿ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಬಹಳ ಸದ್ದು ಮಾಡಿದಂತಹ ಪ್ರಕರಣ. ರಾಜಕೀಯವಾಗೂ ಕೂಡ ತಿರುವು ಪಡೆದುಕೊಂಡಿತ್ತು. ಒಂದಿಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೂಡ ಇತ್ತು. ಬಹಳ ಪ್ರತಿಭಟನೆ ಕೂಡ ಆಗಿತ್ತು. ಬಹಳ ದಿನ ಕಾರ್ಯಾಚರಣೆ ಕೂಡ ನಡೆದಿತ್ತು. ಸದ್ಯ ಇದೀಗ ಈ ವಿಚಾರ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಸುದೀರ್ಘವಾಗಿ ತನಿಖೆ ನಡೆಸಿ ಸದ್ಯ 7,005 ಪುಟಗಳ ರಿಪೋರ್ಟ್ ಅನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಮಧ್ಯಂತರ ವರದಿ ಕೂಡ ನೀಡಲಾಗಿತ್ತು ಈ ಹಿಂದೆ. ಅದಕ್ಕೆ ಹೆಚ್ಚುವರಿಯಾಗಿ 3,082 ಹೆಚ್ಚು ಪುಟಗಳನ್ನು ಸೇರಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಸೇರಿ ಟೋಟಲ್ ಆಗಿ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗಿದೆ. ಬೆಳ್ತಂಗಡಿ ಕೋರ್ಟ್ಗೆ SIT ಇಂದ ಅಂತಿಮ ವರದಿ ಸಲ್ಲಿಕೆಯಾಗಿರುವಂತಹದ್ದು. 255 ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ ಬೆಳ್ತಂಗಡಿ ಕೋರ್ಟ್ಗೆ ಅಂತ ತಿಳಿದು ಬರ್ತಾ ಇದೆ. ರಾಜ್ಯ ಸರ್ಕಾರ ರಚನೆ ಮಾಡಿದ SIT ಟೀಮ್ ಇದೀಗ ಬುರುಡೆ ಪ್ರಕರಣದ ಸಂಪೂರ್ಣ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಸುಮಾರು 7,000ಕ್ಕೂ ಹೆಚ್ಚು 7,005 ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಕಂಡು ಬಂದಿದೆ. ರಾಜ್ಯ ಸರ್ಕಾರ ರಚನೆ ಮಾಡಿದ SIT ಟೀಮ್ ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಪೂರ್ಣ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಸುಮಾರು 7,005 ಪುಟಗಳ ವರದಿಯನ್ನು ಸಿದ್ಧಪಡಿಸಿರುವಂತಹ SIT ಅಧಿಕಾರಿಗಳು ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಹೋಗಿ ಅಂತಿಮ ವರದಿ ಸಲ್ಲಿಕೆ ಮಾಡಿದ್ದಾರೆ. SIT SP ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದ ತಂಡ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಹಾಗೆ ಈ ವರದಿಯೊಂದಿಗೆ ವಿಡಿಯೋ ಸ್ಟೇಟ್ಮೆಂಟು ಕೂಡ ಸಲ್ಲಿಕೆ ಮಾಡಲಾಗಿದೆ. ಒಟ್ಟು 255 ಸಾಕ್ಷಿಯನ್ನು ಹೇಳಿಕೆಯನ್ನು ಒಳಗೊಂಡಿದೆ ಈ ವರದಿ. FSL ವರದಿ ಕೂಡ ಸಲ್ಲಿಕೆಯಾಗಿದೆ. ಹಾಗೆ ಬುರುಡೆ ಅಸ್ಥಿಪಂಜರ ಮೊಬೈಲ್ಗಳಿರ್ಬೋದು, ದಾಖಲೆಗಳಿರ್ಬೋದು, FSLಗೆ ಹೋಗಿ ಬಂದಂತಹ ಏನು ಈ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವ ವಸ್ತುಗಳು ಸಿಕ್ಕಿದ್ದೋ, ಅಸ್ಥಿಪಂಜರ ಇರ್ಬೋದು, ಬುರುಡೆ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ಯಾವ ಚಿಕ್ಕ ವಸ್ತುಗಳು ಎಲ್ಲ ವಸ್ತುಗಳನ್ನು ಕೂಡ ರಿಪೋರ್ಟ್ಗೆ ಹೋಗಿ ಬಂದಂತಹ ವಸ್ತುಗಳನ್ನು SIT ಅಧಿಕಾರಿಗಳು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಏನೋ SIT ಅಂತಿಮ ವರದಿ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ ಚಿನ್ನಯ್ಯ ಕೂಡ ನ್ಯಾಯಾಲಯದ ಆವರಣದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಧರ್ಮಸ್ಥಳ ಪ್ರಕರಣ ಕುರಿತು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಎದುರಿಸಿದ್ದಾರೆ. ಹಾಗೆ ಚಿನ್ನಯ್ಯ ವಿಚಾರಣೆಯನ್ನು ಕೂಡ ಸದ್ಯ ನ್ಯಾಯಾಲಯ ಆಗಸ್ಟ್ 29ಕ್ಕೆ ಮುಂದೂಡಿದೆ ಅಂತ ತಿಳಿದು ಬರ್ತಾ ಇದೆ. ಧರ್ಮಸ್ಥಳ ಸಾಮೂಹಿಕ ಸಮಾಧಿ ಪ್ರಕರಣ ಜುಲೈ 2025ರಲ್ಲಿ ಆರಂಭವಾಗಿತ್ತು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಆಗಿ SIT ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸಾಹಿಲ್, ಈ ಬುರುಡೆ ಪ್ರಕರಣ, ಧರ್ಮಸ್ಥಳ ಬುರುಡೆ ಪ್ರಕರಣ ಬಹಳ ಸದ್ದು ಮಾಡದಂತಹ ಪ್ರಕರಣ. ಈಗ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7,005 ಪುಟಗಳ ರಿಪೋರ್ಟ್ ಅನ್ನು ಬೆಳ್ತಂಗಡಿ ಕೋರ್ಟ್ಗೆ SIT ಅಧಿಕಾರಿಗಳು ಸಬ್ಮಿಟ್ ಮಾಡಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಇದೆ ಸಾಹಿಲ್? ಸುರಭಿ, ಸಾಂದರ್ಭಿಕವಾಗಿ ಒಂದು ಮಾತು, ಅನೇಕರು ಈ ಪ್ರಕರಣವನ್ನ ಬುರುಡೆ ಪ್ರಕರಣ ಅಂತ ಕರೆದಾಗಲೂ ಕೂಡ ಫ್ರೀಡಂ ಟಿವಿ ನಿರಂತರವಾಗಿ ಹೆಣ ಊತ ಪ್ರಕರಣ
ಅನ್ನುವ ಪದಪ್ರಯೋಗ ಅನ್ನುವ ಅತಿ ಸಂಬೋಧನೆಯಿಂದಲೇ ಪ್ರಾರಂಭ ಮಾಡಿದ್ದು, ನಿರಂತರವಾಗಿ ಸುದ್ದಿ ಪ್ರಸಾರ ಆಗಿತ್ತು. ಸೊ ಇವತ್ತಿನ ದಿನ ಏನು SIT ಮಾಡಿರ್ತಕ್ಕಂತಹ ತನಿಖೆಯ ಅಂತಿಮ ವರದಿ ಸಲ್ಲಿಕೆ ಆಗಿದೆ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಬದಲಾಗಿ ಫ್ರೀಡಮ್ ಟಿವಿ ಈಗ ಬ್ರೇಕ್ ಮಾಡ್ತಾ ಇರ್ತಕ್ಕಂತಹ ಈ ಸುದ್ದಿ, ಇದು ಕೇವಲ 39/2025 ಅನ್ನೋ ಒಂದು ಪ್ರಕರಣ ಏನಿತ್ತು, ಪ್ರತ್ಯೇಕ ಪ್ರಕರಣ. ಈ ಹೆಣಹುತ ಪ್ರಕರಣದಲ್ಲಿ ಒಬ್ಬ ಮನುಷ್ಯ ಬುರುಡೆಯನ್ನು ತರ್ತಾರೆ. ಆ ಬುರುಡೆಯನ್ನು ಎಲ್ಲಿಂದ ತಂದಿದ್ದು, ಈ ಅರ್ಥದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಅದನ್ನು 39/2025 ಅಂತೇಳಿ ನಾವು ಪ್ರತ್ಯೇಕವಾಗಿ ಉಲ್ಲೇಖ ಮಾಡೋಣ. ಇದು ಒಟ್ಟಾರೆ SIT ತನಿಖೆಯನ್ನು ಮಾಡಿದೆಯೋ, ಇನ್ವೆಸ್ಟಿಗೇಷನ್ ನಡೆಸಿದೆಯೋ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಡೆಸಿರುವ ಒಟ್ಟು ತನಿಖೆಯ ಅಂತಿಮ ವರದಿ ಇದಲ್ಲ. ಬದಲಾಗಿ ಕೇವಲ 39/2025 ಅನ್ನೋ FIR ಏನಿತ್ತೋ ಆ ಪ್ರಕರಣದ ಅಂತಿಮ ವರದಿ. ಹಾಗಾದ್ರೆ ಈ ಪ್ರಕರಣದಲ್ಲೂ 7,000 ಪುಟಗಳ ಅಂತಿಮ ವರದಿ ಸಲ್ಲಿಕೆಯಾಗುತ್ತಾ ಅಂತ ಕೇಳಿದ್ರೆ ಆಗುತ್ತೆ. ಕೆಲವೊಮ್ಮೆ ಸಣ್ಣ ಪ್ರಕರಣದ ಚಾರ್ಜ್ ಶೀಟ್ಗಳ ಪುಟಗಳ ಸಂಖ್ಯೆಯಲ್ಲೂ ಕೂಡ ಏರಿಕೆಗಳನ್ನು ನಾವು ಗಮನಿಸಬಹುದು. ಈ ತನಿಖೆ ಪ್ರಾರಂಭಗೊಂಡಾಗ ಈ ಬುರುಡೆ ಎಲ್ಲಿಂದ ಬಂತು ಅನ್ನೋದನ್ನು SIT ತನಿಖಾಧಿಕಾರಿಗಳು ಭೇದಿಸಿದ ರೀತಿ, ನೀತಿ, ಅದಕ್ಕೆ ಪ್ರಯೋಗ ಮಾಡಿದಂತಹ ಶಕ್ತಿ, ಅದಕ್ಕೆ ವಹಿಸಲಾದಂತಹ ಖರ್ಚು, ಅದಕ್ಕೆ ವಹಿಸಲಾದಂತಹ ಅಧಿಕಾರಿಗಳ ಸಂಖ್ಯೆ, ಇವೆಲ್ಲವನ್ನು ಕೂಡ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಬೇಕು. ಸೊ ನಿಮಗೆ ಗೊತ್ತಿರಲಿ, ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳದ ಹೆಣಹುತ ಪ್ರಕರಣ, ಈ ಎರಡೂ ಪ್ರಕರಣದ ಅಂತಿಮ ತೀರ್ಪು ಇದೇ ತಿಂಗಳ 21ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಬರಲಿಕ್ಕಿದೆ. ಸೊ ಈಗ ಬಂದಿರುವುದು SIT ತನಿಖಾ ತಂಡದ ಅಂತಿಮ ವರದಿ ಅಲ್ಲ, ಬದಲಾಗಿ 39/2025 ಅನ್ನುವಂಥ ಒಂದು FIR ಪ್ರಕರಣದ ಅಂತಿಮ ವರದಿ, 7,000 ಪುಟಗಳ ಅಂತಿಮ ವರದಿ. ನೋಡಿ, ಯಾವ ಪ್ರಕರಣವನ್ನು ಮಾಸ್ ಬರಿಯಲ್ ಪ್ರಕರಣ ಎಂದು ವ್ಯಾಖ್ಯಾನಿಸಲ್ಪಟ್ಟಿತ್ತೋ ಅದೇ ಧರ್ಮಸ್ಥಳದ ಹೆಣಹುತ ಪ್ರಕರಣ ಇದು. ನಾವು ಯಾವತ್ತಿಗೂ ಕೂಡ ಮಾಸ್ ಬರಿಯಲ್ ಪ್ರಕರಣ ಅಂತ ಹೇಳಿ ಎಲ್ಲಿಯೂ ಅತಿ ಸಂಬೋಧನೆ ನಡೆಸಿಲ್ಲ. ಬದಲಾಗಿ ಹೆಣಹುತ ಪ್ರಕರಣದಲ್ಲಿ ಅತಿ ದೊಡ್ಡ ಅಪ್ಡೇಟ್ ಇದು. ಜೊತೆಗೆ ಯಾವ ಭಾರತವನ್ನು ನಡಗಿಸಿತ್ತೋ ಪ್ರಕರಣ, ಅದೇ ಪ್ರಕರಣದಲ್ಲಿ ಅತಿ ದೊಡ್ಡ ಲೇಟೆಸ್ಟು ಡೆವಲಪ್ಮೆಂಟ್ ಆಗಿರ್ತಕ್ಕಂತಹದ್ದು. ಇನ್ನು ಈ ಪ್ರಕರಣದ ಅಂತಿಮ ವರದಿ SIT ಅಧಿಕಾರಿಗಳು ಸಲ್ಲಿಸೋದಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ? ದಿನಗಣನೆ ಯಾಕೆ? ನಾಳೆ ಮಾಡೋಣ, ನಾಡಿದ್ದು ಮಾಡೋಣ. ಈ ವಿಸ್ತಾರತೆ ಮತ್ತು ಈ ವಿಶಾಲತೆ ಈಗಲೂ ಕೂಡ ಸೌತ್ ಕೆನರಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಆದಷ್ಟು ಬೇಗ SIT ತನಿಖಾ ತಂಡ ಒಟ್ಟು ಹೆಣಹುತ ಪ್ರಕರಣದ ಏನು ಅಂತಿಮ ವರದಿ ಇದೆಯೋ ಅದನ್ನು ಆದಷ್ಟು ಬೇಗ ಕೋರ್ಟಿಗೆ ಸಲ್ಲಿಕೆ ಮಾಡಲಿ. ಎರಡೂ ವಿಭಾಗದ, ನೋಡಿ, ನಾವು ಯಾರ ಪರವೂ ಅಲ್ಲ, ನಾವು ಯಾರ ವಿರುದ್ಧವೂ ಅಲ್ಲ, ಯಾರನ್ನು ತೃಪ್ತಿಪಡಿಸುವಂತಹ ಪ್ರಯತ್ನವೂ ನಮ್ಮದಿಲ್ಲ, ಯಾರನ್ನು ವಿರೋಧ ಕಟ್ಟಿಕೊಳ್ಳುವಂತಹ ಪ್ರಯತ್ನವೂ ಫ್ರೀಡಮ್ ಟಿವಿಗೆ ಆರಂಭದ ದಿವಸಗಳಿಂದಲೂ ಇಲ್ಲ. ಹಾಗಾಗಿ ಎರಡೂ ವಿಭಾಗದವರ ವಾದ ಏನು? SIT ತನಿಖಾ ತಂಡದ ಅಂತಿಮ ವರದಿ ಆದಷ್ಟು ಬೇಗ ಸಲ್ಲಿಕೆಯಾಗಲಿ. ಧರ್ಮ ಭೂಮಿಯಲ್ಲಿ, ಧರ್ಮಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ನಡೆದಿದೆ ಎನ್ನಲಾದ ಈ ಪ್ರಕರಣ ಸುಖಾಂತ್ಯವನ್ನು ಕಾಣಲಿ. ಎರಡೂ ವಿಭಾಗದ ವಾದ, ಜೊತೆಗೆ ನಮ್ಮದು ವಾದವೂ ಅದೇ. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಸಾಹಿಲ್. ಧರ್ಮಸ್ಥಳ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಡೆವಲಪ್ಮೆಂಟ್ ಆಗಿರುವಂತಹದ್ದು. SIT ಅಧಿಕಾರಿಗಳು ಬರೋಬ್ಬರಿ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಮಧ್ಯಂತರ ವರದಿಯಲ್ಲಿ 3,923 ಪುಟಗಳ ವರದಿ ಸಲ್ಲಿಕೆ ಮಾಡಿತ್ತು SIT ಅಧಿಕಾರಿಗಳು, SIT ತಂಡ. ಇದೀಗ ಹೆಚ್ಚುವರಿಯಾಗಿ 3,082 ಪುಟ ಸೇರಿ ಒಟ್ಟು 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಬಹಳ ಚರ್ಚೆಗೆ ಗ್ರಾಸವಾಗಿದ್ದ, ಬಹಳ ಸದ್ದು ಮಾಡಿದಂತಹ ಪ್ರಕರಣ. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಧೀಶರಿಗೆ SIT ತಂಡ 7,005 ಪುಟಗಳ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಸತತ ಸುದೀರ್ಘ ತನಿಖೆಯ ನಂತರ ಇದೀಗ ಎಲ್ಲ ಒಂದಿಷ್ಟು ಹೇಳಿಕೆಗಳಿರ್ಬೋದು, ಹಾಗೆ 7,005 ಪುಟಗಳ ರಿಪೋರ್ಟ್, ಮೊಬೈಲ್, ಅಸ್ಥಿಪಂಜರ, ಏನು ಆ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ವಸ್ತುಗಳು ಸಿಕ್ಕಿತ್ತೋ ಆ ಎಲ್ಲ ವಸ್ತುಗಳನ್ನು ಕೂಡ ಬೆಳ್ತಂಗಡಿ ಕೋರ್ಟ್ಗೆ SIT ತಂಡ ಸಬ್ಮಿಟ್ ಮಾಡಿದೆ. ಸರ್ಕಾರ ರಚನೆ ಮಾಡಿದಂತಹ SIT ತಂಡ ಇದೀಗ ಸುದೀರ್ಘವಾಗಿ ತನಿಖೆ ನಡೆಸಿ ಫೈನಲ್ ಆಗಿ ಕೋರ್ಟ್ಗೆ, ಬೆಳ್ತಂಗಡಿ ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಧರ್ಮಸ್ಥಳ
ಶವಗಳ ಹೂತಿಟ್ಟ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಕಂಡು ಬಂದಿದೆ. ರಾಜ್ಯ ಸರ್ಕಾರ ರಚನೆ ಮಾಡಿದ ಎಸ್ಐಟಿ ಟೀಮು ಧರ್ಮಸ್ಥಳ ಬುರುಡೆ ಪ್ರಕರಣದ ಸಂಪೂರ್ಣ ವರದಿಯನ್ನು, ಏನು ಶವಗಳನ್ನು ಹೂತಿಟ್ಟಂತಹ ಪ್ರಕರಣದ ವರದಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಸುಮಾರು 7,000ಕ್ಕೂ ಹೆಚ್ಚು ಅಧಿಕ ಪುಟಗಳ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮತ್ತಷ್ಟು